ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಹಾಗೆಯೇ ತುಂಬಾ ರುಚಿಕರವಾಗಿ ಮಾಡ್ಕೋಬೋದು. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಅದಕ್ಕೆ 100 ಗ್ರಾಮ್ ಆಗೋಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ನಾನು ಪಲಾವ್ ಎಲೆ, ಮರಾಠ ಮೊಗ್ಗು, ಸ್ಟಾರ್ ಹೂವು, ಒಂದೆರಡು ಏಲಕ್ಕಿ, ಲವಂಗ 1 7 ಹಾಗೆಯೇ ಒಂದೆರಡು ಪೀಸು ಚಕ್ಕೆ, ಹಾಗೆ 1 ಟೀ ಸ್ಪೂನಷ್ಟು ಸೋಂಪು ಕಾಳು ಇಷ್ಟನ್ನು ಸೇರಿಸ್ಕೊಂಡು ಹಾಗೆಯೇ ಅರಿಶಿನ ಪುಡಿನ ಹಾಕ್ಕೊಳ್ತೀನಿ. 1-2-3 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಹಾಗೆಯೇ 1-3 ಈರುಳ್ಳಿ ಉದ್ದಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹುರ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ. ಆನಂತರ ಅರ್ಧ ಕಟ್ಟು ಪುದೀನ ಸೊಪ್ಪು, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ರುಬ್ಬಿ ಸೇರಿಸ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪಿದ್ರೆ ಒಟ್ಟಿಗೆ ರುಬ್ಬಿ ಹಾಕ್ಕೋಬೋದು. ನಾನು ಮೆಂತ್ಯ ಸೊಪ್ಪು ಇರಲಿಲ್ಲ, ಹಾಗಾಗಿ ಕಸೂರಿ ಮೆಥಿನ ಬಿಸಿನೀರಿನಲ್ಲಿ ನೆನೆಸಿ ಆನಂತರ ಅದನ್ನು ರುಬ್ಬಿ ಸೇರಿಸ್ಕೊಳ್ತಿದ್ದೀನಿ. 1-2 ಹಿಡಿಯಷ್ಟು ರುಬ್ಬಿ ಸೇರಿಸ್ಕೊಳ್ತಿದ್ದೀನಿ. ಇವಾಗ 3 ಟೊಮೊಟೊನ ನಾನು ಪೇಸ್ಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಸಿ ಮೆಂತ್ಯ ಸೊಪ್ಪಿದ್ರೆ ಅದನ್ನೇ ಪುದೀನ ಕೊತ್ತಂಬರಿ ಸೊಪ್ಪು ಜೊತೆಗೆ ರುಬ್ಬಿ ಸೇರಿಸ್ಕೊಳ್ಳಿ. ಇರಲಿಲ್ಲ, ಹಾಗಾಗಿ ನಾನು ಕಸೂರಿ ಮೆಥಿನ ಬಿಸಿನೀರಲ್ಲಿ ನೆನೆಸಿ ಆನಂತರ ರುಬ್ಬಿ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಇವಾಗ ನೋಡಿ ಹಾಕ್ಕೊಂಡಿದ್ದು ಕಸೂರಿ ಮೇಥಿ ರುಬ್ಬಿ ಹಾಕ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ ಅರ್ಧ kg ಚಿಕನ್ನ ಅರಿಶಿನ ಪುಡಿ ಹಾಗೆಯೇ ಮೊಸರಲ್ಲಿ ನೆನೆಸಿಟ್ಟಿದ್ದೆ. 1/4 ಗಂಟೆ ನೆಂದಿತ್ತು. ಅದನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ. ನಾನಿಲ್ಲಿ ಅಕ್ಕಿ ಬಂದು 3.5 ಲೋಟ ತೊಗೊಂಡಿದ್ದೀನಿ. ಅಂದರೆ ಹತ್ತತ್ರ 3/4 kg ಮೇಲಿದೆ. ಅದರ 2ರಷ್ಟು ನೀರನ್ನ ನಾನು, ಅಂದರೆ 3.5 ಲೋಟ ಅಕ್ಕಿಗೆ ನಾನು ಇಲ್ಲಿ ಒಂದು 6.5 ಲೋಟ ಅಷ್ಟು ನೀರನ್ನ ಕುದಿಸಿಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ರುಬ್ಬಿರೋ ಪದಾರ್ಥಗಳಿಗೆಲ್ಲ ನಾನು ನೀರನ್ನ ಹಾಕ್ಕೊಂಡು ರುಬ್ಕೊಂಡಿರೋದ್ರಿಂದ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರಲಿ ಅಂತ ಒಂದು ಅರ್ಧ ಲೋಟ ಅಷ್ಟು ನೀರನ್ನ ಕಡಿಮೆ ಕುದಿಸಿಟ್ಕೊಂಡಿದ್ದೀನಿ. ಕುದಿಸಿರೋ ನೀರು ಹಾಕಿರೋದ್ರಿಂದ ಅಡುಗೆ ಬೇಗನೂ ಆಗುತ್ತೆ, ಹಾಗೆ ರುಚಿನೂ ಚೆನ್ನಾಗಿರುತ್ತೆ. ಇವಾಗ ನಾನು ಕುದಿಸಿಟ್ಕೊಂಡಿರೋಂಥ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಫ್ರೈ ಆಗಿ ಎಣ್ಣೆ ಬಿಡುವಾಗ ನಾನು ಬಿಸಿನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದು ಕುದಿ ಬರುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತೀನಿ. ಹಾಗೆ 1 ನಿಂಬೆಹಣ್ಣನ್ನ ನಾನಿಲ್ಲಿ ಸಣ್ಣದಿತ್ತು, ಹಾಗಾಗಿ 1 ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ. ಮೊಸರು ಸ್ವಲ್ಪ ನಾನು ಚಿಕನ್ಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಅಚ್ಕಾರದ ಪುಡಿ, ಗರಂ ಮಸಾಲ ಪುಡಿ ಹಾಗೆ ಧನಿಯಾ ಪುಡಿ 3 ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಕುದಿ ಬಂದಾಗ ಕಲ್ಲುಪ್ಪನ್ನ ಹಾಕ್ಕೊಂಡೆ, ಹಾಗೆ ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಿದ್ದೀನಿ. ಆನಂತರ ಇವಾಗ ನಾನು ಮೊದಲೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 2 ಲೋಟ ಬಾಸುಮತಿ ಅಕ್ಕಿ ಹಾಗೆಯೇ 1.5 ಲೋಟ ಮಾಮೂಲಿ ಅಡುಗೆ ಅಕ್ಕಿನ ನಾನು ತೊಳೆದು ನೆನೆಸಿಟ್ಕೊಂಡಿದ್ದೆ. ಅಡುಗೆ ಶುರು ಮಾಡುವಾಗಲೇ ನೆನೆಸಿ ಇಟ್ಕೊಬಿಟ್ರೆ ಬೇಗ ಆಗುತ್ತೆ.
ಇವಾಗ ನೋಡಿ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಅಕ್ಕಿ ಸೇರಿಸಿದ ನಂತರ ಕುದಿ ಬಂದ ಮೇಲೆ ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಸಿಲು ಕೂಗಿಸ್ಕೊಳ್ತೀನಿ. ಈ ರೀತಿ ಕುದಿಬೇಕು ಚೆನ್ನಾಗಿ. ಆವಾಗ ಒಂದು ಸಾರಿ ಮಿಕ್ಸ್ ಮಾಡಿ ಆನಂತರ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಈ ರೀತಿ ಕುದಿ ಬಂದ ನಂತರ ನಾನು ಒಂದು ಸಾರಿ ಮಿಕ್ಸ್ ಮಾಡಿ ಆನಂತರ ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ. ಇವಾಗ 1 ವಿಸಿಲ್ ಕೂಗಿ ತಣ್ಣಗಾಗಿದೆ. ಕ್ಯಾಪ್ನ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರಿದೇ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.